ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಹೋಪನೋಪನೋ ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ. ಯಾವ ಟಾಪಿಕ್ ಅದು? ಕಂಫರ್ಟ್ ಝೋನ್. ಎಲ್ಲರೂ ನಿಮ್ ಕಂಫರ್ಟ್ ಝೋನ್ ಅಲ್ಲಿ ಇರಕ್ಕೆ ಎಲ್ಲರಿಗೂ ತುಂಬಾ ಇಷ್ಟ ಅಲ್ಲ, ನನಗೂ ಇಷ್ಟ. ಓಕೆ, ನೋ ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಬಿ ದೇರ್ ಇನ್ ಕಂಫರ್ಟ್ ಝೋನ್. ಐ ಡೋಂಟ್ ಲೈಕ್ ಟು ಬಿ ಇನ್ ಕಂಫರ್ಟ್ ಝೋನ್. ಯಾರ್ಯಾರು ಇದನ್ನ ಹೇಳ್ತೀರಾ? ಓಕೆ, ತುಂಬಾ ಜನ ನಾನು ನೋಡಿದ್ದೀನಿ. ಯಾಕೆ ಈ ಟಾಪಿಕ್ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ದರ್ ಇಸ್ ಸಮ್ ರೀಸನ್ ವೈ ಆಮ್ ಡೂಯಿಂಗ್ ದಿಸ್ ಟಾಪಿಕ್. ಇದು ಸ್ವಲ್ಪ ಲೈಕ್ ನಾವು ಮಾಡೋ ವಿಡಿಯೋ. ಓಕೆ, ನನ್ನ ಗೋಲ್ ಏನಿದೆ ಅಂದ್ರೆ, ನಾನು ಮಾಡೋ ವಿಡಿಯೋಸ್ ಆಕ್ಚುಲಿ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರ್ಬೇಕು. ದಟ್ಸ್ ಮೈ ಮೇನ್ ಗೋಲ್. ಯೂಸ್ಫುಲ್ ಆಗಿರ್ಬೇಕು, ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಡೋ ತರ ಇರ್ಬೇಕು. ಎಲ್ಲರೂ ತುಂಬಾ ಜನ ನಾನು ನೋಡಿದೀನಿ, ಎವ್ರಿಬಡಿ ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಓಕೆ, ನಾನು ಒಂದು ಬಾಕ್ಸ್ ಒಳಗಡೆ ನಿಂತಿದ್ದೀನಿ ಅಂದ್ರೆ ಆ ಬಾಕ್ಸ್ ಇಂದ ಆಚೆ ನಾನು ಹೋಗಲ್ಲ. ಬಿಕಾಸ್ ಅದು ನಂಗೆ ತುಂಬಾ ಕಂಫರ್ಟಬಲ್ ಆಗಿದೆ. ಐ ಆಮ್ ಗೋಯಿಂಗ್ ಟು ಸ್ಟಿಕ್ ಯರ್. ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲಿಂದ ಹೋಗಲ್ಲ. ಯಾರ್ಯಾರು ಇದನ್ನ ಫಾಲೋ ಮಾಡ್ತಾ ಇದ್ದೀರಾ? ದಯವಿಟ್ಟು ಕಮ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್. ನೀವೆಲ್ಲೇ ಇರ್ಬೋದು, ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ವರ್ಕಿಂಗ್ ಮೆನ್ಸ್ ಆಗಿರ್ಬೋದು. ದಿಸ್ ಇಸ್ ಫಾರ್ ಎವ್ರಿಬಡಿ, ನಾಟ್ ಓನ್ಲಿ ವರ್ಕ್ ಮಾಡೋರ್ಗೆ ಅಲ್ಲ, ಪ್ರತಿಯೊಂದಕ್ಕೂ ಅನ್ವಯಿಸುತ್ತೆ. ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್, ಹೇಗ್ ಥಿಂಕ್ ಮಾಡೋದು? ಕಂಫರ್ಟ್ ಝೋನ್ ಇಂದ ಹೇಗ್ ಬರೋದು? ಓಕೆ, ಎಲ್ಲರಿಗೂ ಚಾಲೆಂಜಸ್ ಇರುತ್ತೆ. ನಮ್ ಓನ್ ಲೈಕ್ ವಿ ಹ್ಯಾವ್ ಟು ಟೇಕ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ಈಚ್ ಅಂಡ್ ಎವ್ರಿ ಚಾಲೆಂಜಸ್. ಓಕೆ, ಎಲ್ಲರೂ ತುಂಬಾ ಜನ ನಾನು ನೋಡಿದ್ದೀನಿ, ಎಲ್ಲರೂ ಪ್ರಾಬ್ಲಮ್ ಅಂತ ಹೇಳ್ತೀರಾ. ದರ್ ಇಸ್ ನಥಿಂಗ್ ಕಾಲ್ಡ್ ಅಸ್ ಪ್ರಾಬ್ಲಮ್. ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ಇದೆಲ್ಲರಿಗೂ ಗೊತ್ತಿರಬೇಕು. ಎಲ್ಲಾ ಪ್ರಾಬ್ಲಮ್ಗೂ ಒಂದೊಂದು ಸೊಲ್ಯೂಷನ್ ಇದೆ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ವಿ ಆರ್ surrounded by conscious world, correct? We see all logic information. So we have to come out of comfort zone every time, all the time. Okay, and especially women's ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಬಿಕಾಸ್ ಐ ಆಮ್ ಅ ವುಮೆನ್ ಅಂಡ್ ನಾನು ತುಂಬಾ ಜನ ಹುಡುಗಿನ ನೋಡಿದೀನಿ, ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇರಕ್ ಟ್ರೈ ಮಾಡ್ತಾರೆ ಎಲ್ಲರೂ. ಓಕೆ, ನನ್ಗೆ ಇದು ಕಂಫರ್ಟಬಲ್ ಆಗಿದೆ. ಐ ಆಮ್ ಗೋಯಿಂಗ್ ಟು ಬಿ ಹಿಯರ್, ಐ ಆಮ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ ಎವ್ರಿಬಡಿ. ನೀವ್ ಮದ್ವೆ ಆಗಿರೋರು ಇರ್ಬೋದು, ಮದ್ವೆ ಆಗದೆ ಇರೋರು ಇರ್ಬೋದು, ಗರ್ಲ್ಸ್, ವುಮೆನ್ಸ್, ವರ್ಕಿಂಗ್ ವುಮೆನ್ಸ್, ಹೌಸ್ ವೈಫ್, ಎವ್ರಿಬಡಿ. ಯಾರ್ಯಾರು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ, ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ and try to be independent. This is for all women's. Okay, especially women's and girls. Okay, ಇಂಡಿಪೆಂಡೆಂಟ್ ಅಂದಿದ ತಕ್ಷಣ ಫುಲ್ ಇಂಡಿಪೆಂಡೆಂಟ್ ಅಲ್ಲ. ಇಂಡಿಪೆಂಡೆಂಟ್ ಅಂದ್ರೆ ಏನ್ ಅರ್ಥ? ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದು, ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ? ಇಂಡಿಪೆಂಡೆಂಟ್ ಅಂದ್ರೆ ನಾನು ಫ್ರೀ ಆಗಿರ್ತೀನಿ ಅಂತ ಅಲ್ಲ. ಓಕೆ, ಇಂಡಿಪೆಂಡೆಂಟ್ ಇನ್ ದ ಸೆನ್ಸ್, ನಾವ್ ಯಾರಿಗೂ ಏನಕ್ಕೂ ವೇಟ್ ಮಾಡಬಾರ್ದು. ನಮ್ ಲೈಫಲ್ಲಿ ನಮ್ಗೆ ಏನ್ ಬೇಕು, ಆಸ್ ಅ ವುಮೆನ್, ವಾಟ್ ಎವರ್ ಐ ನೀಡ್, ಐ ಹ್ಯಾವ್ ಟು ಗೆಟ್ ಇಟ್. ಲೈಕ್ ಓಕೆ, ಲೈಕ್ ನಾನ್ ಕೆಲ್ಸಕ್ಕೆ ಹೋಗ್ತೀನ, ಐ ಆಮ್ ಅರ್ನಿಂಗ್ ಮನಿ, ಐ ಆಮ್ ಇಂಡಿಪೆಂಡೆಂಟ್. ನಾನೊಂದು ಕಾರ್ ತಗೋಬೇಕಾ, ಟೂ ವೀಲರ್ ತಗೋಬೇಕಾ, ನಾನ್ ಏನಾದ್ರು ತಗೋಬೇಕಾ, ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ದಟ್ ಇಸ್ ಕಾಲ್ಡ್ ಇಂಡಿಪೆಂಡೆಂಟ್, ಎಸ್ಪೆಷಲಿ ಫಾರ್ ವುಮೆನ್. ಅಂಡ್ ಟುಡೇಸ್ ಜನರೇಷನ್, ಫಾರ್ ಈಚ್ ಅಂಡ್ ಎವ್ರಿ ವುಮೆನ್ ಹ್ಯಾಸ್ ಟು ಕಮ್ ಔಟ್ ಆಫ್ ಯೋರ್, ಅಂದ್ರೆ ಎಲ್ಲರೂ ನಿಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ, ಎಸ್ಪೆಷಲಿ ಫಾರ್ ವುಮೆನ್. ಓಕೆ, ಆಗಿನ ಕಾಲದಲ್ಲಿ ನೀವು ನೋಡ್ಬೋದು, ಹೆಂಗಸ್ರೆಲ್ಲ ಮನೇಲಿ ಇರ್ತಾ ಇದ್ರು, ತುಂಬಾ ಹೌಸ್ ವೈಫ್ಸ್ ಇರ್ತಿದ್ರು, ಯಾರು ಅಷ್ಟೊಂದು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಬಟ್ ಯಾಕೆ ಈಗಿನ ಕಾಲದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು, ಎಸ್ಪೆಷಲಿ ಫಾರ್ ವುಮೆನ್ ಅಂತ ಯಾಕೆ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಟುಡೇಸ್ ವರ್ಲ್ಡ್, ಟುಡೇಸ್ ಜನರೇಷನ್, ದಿಸ್ ಇಸ್ ನೀಡೆಡ್ ಫಾರ್ ಎಸ್ಪೆಷಲಿ ಫಾರ್ ಹೆಂಗಸರಿಗೆ. ಓಕೆ, ಯಾರ ಮೇಲೂ ಡಿಪೆಂಡೆಂಟ್ ಆಗಿರಬಾರ್ದು. ಎಕ್ಸಾಂಪಲ್, ನಾನು ನಮ್ಮ ಅಮ್ಮನ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಅಮ್ಮನ್ಗೆ ನಾನು ಹೇಳ್ತಾ ಇರ್ತೀನಿ, ಡೋಂಟ್ ಬಿ ಡಿಪೆಂಡೆಂಟ್. ಓಕೆ, ನಮ್ಮ ಅಮ್ಮನ್ಗೆ ಇವಾಗ ವಯಸ್ಸಾಗಿದೆ, ಈಗ ತಂದೆ ತಾಯಿಗೆ ವಯಸ್ಸಾಗಿದೆ, ನಾವು ಅವ್ರನ್ನ ನೋಡ್ಕೊಂತೀವಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಈಗ ಫಸ್ಟ್ ಆಫ್ ಆಲ್, ಇನ್ 2025, ವೆನ್ ಐ ಸಿ ಸೋ ಮೆನಿ ಗರ್ಲ್ಸ್ ಸರೌಂಡಿಂಗ್ ಮೀ, ಕೆಲವೊಬ್ರದ್ದು ನನ್ನ ಸ್ಟೋರೀಸ್ ಇದೆಲ್ಲ ಕೇಳಿದಾಗ ಐ ರಿಯಲೈಸ್ಡ್ ವಾಟ್ ಐ ರಿಯಲೈಸ್ಡ್, ವಿ ಶುಡ್ ನಾಟ್ ಬಿ ಡಿಪೆಂಡೆಂಟ್. ತುಂಬಾ ವರ್ಷಗಳಿಂದ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲ ಹೆಂಗಸರು ಇದನ್ನ ಫಾಲೋ ಮಾಡಿ, ಐ ಹೋಪ್ ತುಂಬಾ ಹೆಂಗಸರು ಇದನ್ನ ಫಾಲೋ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಗ್ಯಾಪ್ಸ್ ಇದೆ, ಆ ಗ್ಯಾಪ್ಸ್ ನ ನೀವು ನೋಡ್ಕೊಬೇಕು. ಆದಷ್ಟು ಇಂಡಿಪೆಂಡೆಂಟ್ ಆಗಿ ನಿಮ್ಗೆ ನೀವೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ಬೇಡಿ. ರೀಸೆಂಟ್ಲಿ ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ ತೀರ್ಕೊಂಡ್ರು. ಶಿ ವಾಸ್ ಐ ಹೌಸ್ ವೈಫ್, ಸಡನ್ಲಿ ಹಸ್ಬೆಂಡ್ ಗಾಟ್ ಎಕ್ಸ್ಪೈರ್ಡ್. ವಾಟ್ ಶಿ ಇಸ್ ಗೋಯಿಂಗ್ ಟು ಡೂ? 20 ವರ್ಷ ಮದ್ವೆ ಆಗಿ 20 years, 25 years ಆಗಿದೆ. ಶಿ ಡಸಂಟ್ ನೋ ವಾಟ್ ವರ್ಕ್ ಶಿ ಹ್ಯಾಸ್ ಟು ಡೂ. ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೇವಿಂಗ್ಸ್ ಪ್ರಾಪರ್ ಆಗಿಲ್ಲ, ಅವ್ರ ಹಸ್ಬೆಂಡ್ ತೀರೋದು. ಸೊ
ಇಂಥ ಸಮಯದಲ್ಲಿ ಆಸ್ ಅ ವುಮನ್ ವಾಟ್ ಶಿ ಇಸ್ ಗೋಯಿಂಗ್ ಟು ಡೂ, ನೌ ಶಿ ಹ್ಯಾಸ್ ಟು ಲರ್ನ್ ಎವ್ರಿಥಿಂಗ್. ಸೊ ಯಾರು ಆ ಥರ ಡಿಪೆಂಡೆಂಟ್ ಆಗಿರ್ಬೇಡಿ. ಓಕೆ, ಟ್ರೈ ಟು ಬಿ ವೆರಿ ವೆರಿ ಇಂಡಿಪೆಂಡೆಂಟ್, ಎಸ್ಪೆಷಲಿ ವುಮೆನ್. ಐ ಆಮ್ ಟೆಲಿಂಗ್ ಯು, ಬಿ ಇಂಡಿಪೆಂಡೆಂಟ್. ಓಕೆ, ಬಿ ಇಂಡಿಪೆಂಡೆಂಟ್, ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ಇನ್ನಕ್ಕೂ ಅಷ್ಟೇ, ಇಟ್ ಹ್ಯಾಸ್ ಟು ಬಿಕಮ್ ಅ ಪ್ರಾಕ್ಟಿಸ್ ಫಾರ್ ಯು ಅಂಡ್ ಇಟ್ ಹ್ಯಾಸ್ ಟು ಬಿಕಮ್ ಅ ಲೈಫ್ ಸ್ಟೈಲ್ ಫಾರ್ ಯು.